ಮೊದಲಿಗೆ ನಾವೀಗ ಗುರುವಂದನೆಯನ್ನು ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮೆಲ್ಲರ ಜೊತೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಹರೇ ರಾಮ, ಹರೇ ಕೃಷ್ಣ. ನಿಮ್ಮೆಲ್ಲರಿಗೂ ಕೂಡ ಆತ್ಮ ಪ್ರಣಾಮಗಳು. ಈ ದಿನದ ಕ್ಲಾಸ್ ಅಲ್ಲಿ ನಾವು ಯಾವ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ 24 ಪಾಯಿಂಟ್ಸ್ ಹೀಲಿಂಗ್ ಅನ್ನ ನಾವು ಯಾವ ರೀತಿ ನಾವು ಮಾಡಬೇಕು ಅಂತೇಳಿ ನಾವು ತಿಳ್ಕೊಳ್ಳೋಣ. ಟ್ವೆಂಟಿ 24 ಪಾಯಿಂಟ್ಸ್ ಹೀಲಿಂಗ್ ಅನ್ನ ನಾವು ಮಾಡ್ಕೊ 24 ಪಾಯಿಂಟ್ಸ್ ನಮ್ಮ ಶರೀರದ ಮುಖ್ಯ ಭಾಗಗಳಲ್ಲಿ ಫಸ್ಟ್ ನಮ್ಗೆ 7 ಚಕ್ರಗಳು ನಮ್ಮ ಎನರ್ಜಿ ಸೆಂಟರ್ಸ್ ಗಳಿರುತ್ತೆ. ಈ ಎನರ್ಜಿ ಸೆಂಟರ್ಸ್ ಇವುಗಳನ್ನ ಬಿಟ್ರೆ ನೆಕ್ಸ್ಟ್ ಸೆಕೆಂಡ್ ಪ್ಲೇಸ್ ಅಲ್ಲಿ ನಮ್ಗೆ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ 24 ಶರೀರದ ಭಾಗಗಳು. ಈ ಶರೀರದ ಭಾಗಗಳನ್ನ ನಾವು ಹೀಲಿಂಗ್ ಅನ್ನ ಮಾಡ್ಕೊಳ್ತಾ ಬಂದ್ರೆ ಇದು ಮುಖ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮುಂದಿನ ಭಾಗದಲ್ಲಿ 12 ಭಾಗಗಳು ನಮ್ಮ ಶರೀರದ ಹಿಂದಿನ ಭಾಗದಲ್ಲಿ 2 ಭಾಗಗಳನ್ನಾಗಿ ಮಾಡಿಕೊಂಡು ಅದರಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಸಂಪೂರ್ಣವಾದಂತ 3 ಭಾಗಗಳು, ತಲೆಯ ಭಾಗ, ದೇಹದ ಮುಂಭಾಗ, ದೇಹದ ಹಿಂಭಾಗ ಭಾಗದಲ್ಲಿರುವಂತಹ ಎಲ್ಲ ಒಂದೊಂದು ಭಾಗಗಳಿಗೆ ನಾವು ಹೀಲಿಂಗ್ ಅನ್ನು ನಾವು ಮಾಡ್ಕೊಳ್ತಾ ಬರ್ತೀವಿ. ಅದು ಯಾವ ಭಾಗಗಳು ಅಂತ ಹೇಳಿದ್ರೆ ನಾವು ಎಲ್ಲರೂ ಕಾಣಿಸ್ತಾ ಇದೆಯಾ? ನೀವು ವಿಡಿಯೋಸ್ ಆನ್ ಮಾಡ್ಕೊಳ್ಳಿ. ನೀವೇನ ರೆಸ್ಪಾನ್ಸ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ. ನನಗೆ ನೋಡಿ, ಇದು ನಮ್ಮ ಶರೀರದಲ್ಲಿರುವಂತಹ 24 ಭಾಗಗಳು ಯಾವುದು ಅಂತ ಹೇಳಿದ್ರೆ ನಮ್ಮ ಕಣ್ಣಿನ ಭಾಗ, ಎರಡನೇದು ಯಾವುದು ಅಂದ್ರೆ ಕಿವಿಯ ಭಾಗ, ನಮ್ಮ ದವಡೆಗಳು, ನಮ್ಮ ಈ ಸೈಡ್ ಬರುವಂತ ಟೆಂಪಲ್ಸ್ಗಳು, ನಮ್ಮ ಹಣೆಯ ಹಿಂಭಾಗ, ಹಣೆಯ ಮುಂಭಾಗ, ನಮ್ಮ ಥ್ರೋಟ್ ಅಲ್ಲಿ ಬರುವಂತದ್ದು, ನೆಕ್ಕಲ್ಲಿ ಬರುವಂತ ನೆಕ್ಕಿನ ಭಾಗ, ಮತ್ತೆ ನಮ್ಮ ಥೈಮಸ್ ಹಾರ್ಟ್ ಜಾಗದಲ್ಲಿ ಬರುವಂತಹ ಭಾಗ. ಅದಾದ ನಂತರ ನೋಡಿ ನಮ್ಮ ಸ್ವಾದಿಷ್ಠಾನ, ಸೋಲಾರ್ ಪ್ಲೆಕ್ಸಸ್ ಅಂತ ಹೇಳಿದ್ರೆ ನಮ್ಮ ಸ್ವಾದಿಷ್ಠಾನ ಚಕ್ರ, ನಮ್ಮ ರೂಟ್ ಚಕ್ರ ಮತ್ತೆ ಹರ ಚಕ್ರ ಎರಡು ಕೂಡ ಅಲ್ಲೇ ಬರುತ್ತೆ. ನಮ್ಮ ಲಂಗ್ಸ್, ನಮ್ಮ ಸ್ಪ್ಲೀನ್ ಅಂತ ಹೇಳಿ, ನಮ್ಮ ಸಣ್ಣ ಕರಳು, ದೊಡ್ಡ ಕರಳುಗಳು, ನಮ್ಮ ಲೆಗ್ ಜಾಯಿಂಟ್ಸ್ ಗಳು ಅಂದ್ರೆ ನಮ್ಮ ತೊಡೆಯ ಭಾಗದಲ್ಲಿ ಬರುವಂತ ಜಾಯಿಂಟ್ಸ್, ಲೆಗ್ ಕಾಲಿನ ಜಾಯಿಂಟ್ಸ್ ಗಳು, ಶೋಲ್ಡರ್ಸ್ ಅಂದ್ರೆ ನಮ್ಮ ಭುಜ, ಮತ್ತೆ ನಮ್ಮ ಹಿಂದಿನ ನಮ್ಮ ಭುಜಗಳಾದ ತಕ್ಷಣ ನಮ್ಮ ಬೆನ್ನಿನ ಹಿಂದೆ ಕಿಡ್ನಿಯ ಭಾಗ, ಅದಲ್ಲದೆ ನಮ್ಮ ಲೋವರ್ ಬ್ಯಾಕ್ ಅಂತ ಹೇಳ್ತೀವಿ, ಹಿಂದಿನ ಭಾಗದಲ್ಲೂ ಕೂಡ ನಮ್ಮ ರೂಟ್ ಚಕ್ರ ಬರುತ್ತೆ. ನೋಡಿ, ಕೈಗಳನ್ನ ಯಾವ ರೀತಿ ಇಟ್ಟಿದಾರಲ್ಲ ಆ ರೀತಿಯಲ್ಲಿ ನಾವು ಹೀಲಿಂಗ್ ಅನ್ನ ಮಾಡ್ಕೊಳ್ತಾ ಬರ್ಬೇಕು.
ಆ ನಂತರ ನಮ್ಮ ಕೈಗಳು, ಅಂದ್ರೆ ನಮ್ಮ ಎರಡು ಭುಜಗಳಲ್ಲಿ ಬರುತ್ತಲ್ಲ, ಆ ಎರಡು ಭುಜಗಳನ್ನ ನಾವು ನೋಡ್ಕೊಳ್ಬೇಕು. ಅದಾದ ನಂತರ ನಮ್ಮ ಮಂಡಿ, ನಮ್ಮ ಮೊಣ ತತ್ತಿಗಳು ನೋಡಿ, ನಮ್ಮ ಆಂಕಲ್, ನಮ್ಮ ಪಾದದ ಮೇಲ್ಭಾಗ ಮತ್ತೆ ಪಾದದ ಕೆಳಭಾಗ, ಇಷ್ಟು ಮುಖ್ಯವಾಗಿ ನಮಗೆ ಬರುವಂತಹ ನಮ್ಮ ಶರೀರದ 24 ಭಾಗಗಳು. ಈ 24 ಭಾಗಗಳನ್ನ ಹೇಗೆ, ಯಾವ ರೀತಿಯಲ್ಲಿ ನಾವು ಹೀಲಿಂಗ್ ಅನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಇಷ್ಟು ಭಾಗಗಳಲ್ಲಿ ನಾನು ಆಲ್ರೆಡಿ ಹೇಳಿದ ಹಾಗೆ ನಿಮ್ಗೆ ನಮ್ಮ ಇಲ್ಲಿ ಬರುವಂತ ನಮ್ಮ ಹಣೆ ಆಗಿರ್ಬಹುದು, ನಮ್ಮ ಜಾ ಆಗಿರ್ಬಹುದು, ನಮ್ಮ ಕಿವಿಗಳಾಗಿರ್ಬಹುದು, ಈ ಫುಲ್ ನಮ್ಮ ತಲೆಯ ಭಾಗ ಎಲ್ಲವೂ ಕೂಡ ನಿಮ್ಮ ಶಿರಸ್ಸಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಯಾವುದೇ ರೀತಿಯಂತ ಬ್ಲಾಕೇಜಸ್ ಗಳಿದ್ರು ಕೂಡ ಅವೆಲ್ಲವನ್ನು ಕೂಡ ಅದು ಉಪಚಾರವನ್ನ ಮಾಡ್ಕೊಡ್ತಾ ಬರುತ್ತೆ. ಇನ್ನು ನಮ್ಮ ದೇಹದ ಮುಂಭಾಗ, ನಮ್ಮ ಮುಂಭಾಗದಲ್ಲಿ ಬರುವಂತ ಎಲ್ಲ ಪಾರ್ಟ್ಗಳು ಏನಾಗುತ್ತೆ, ನಮ್ಮ ಸಂವಹನ ಸ್ಕಿಲ್ಗೆ, ನಮ್ಮ ಶ್ವಾಸಕೋಶಗಳಿಗೆ, ನಮ್ಮ ಬೆನ್ನಿಗೆ, ನಮ್ಮ ಹೃದಯಕ್ಕೆ, ನಮ್ಮ ಸಣ್ಣ ಕರಳು, ದೊಡ್ಡ ಕರಳು, ನಮ್ಮ ಸಂತಾನೋತ್ಪತ್ತಿ, ರಕ್ತದ ನಾಡಿಗಳು, ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಶುದ್ಧಿಯನ್ನ ಮಾಡಿ ಇಲ್ಲಿ ನಮ್ಗೆ ಚೈತನ್ಯವನ್ನ, ಹೀಲಿಂಗ್ ಅನ್ನ, ನಮ್ಗೆ ಉಪಚಾರವನ್ನ ಮಾಡ್ಕೊಡ್ತಾ ಬರುತ್ತೆ. ಇನ್ನು ನಮ್ಮ ದೇಹದ ಹಿಂಭಾಗದಲ್ಲಿ ನಮ್ಮ ಭುಜ ಆಗಿರ್ಬೋದು, ನಮ್ಮ ಕಿಡ್ನಿ, ನಮ್ಮ ಬೆನ್ನು ಮೂಳೆ, ನಮ್ಮ ಪಾದಗಳು, ಇವೆಲ್ಲವೂ ಏನಾಗುತ್ತೆ ಅಂತ ಹೇಳಿ ನಮ್ಮ ಗ್ರೌಂಡಿಂಗ್, ನಮ್ಮ ಇಡೀ ನರಮಂಡಲವನ್ನೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಅಲ್ಲಿರುವಂತ ಎಲ್ಲ ಬ್ಲಾಕೇಜಸ್ ಗಳನ್ನೆಲ್ಲವನ್ನು ಕೂಡ ಇದು ರಿಮೂವ್ ಮಾಡ್ಕೊಳ್ತಾ ಬರುತ್ತೆ. ಇದು ಯಾಕೆ ನಾವು ಈ ಹೀಲಿಂಗ್ ಅನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಇನ್ನು ಡೀಪ್ ಆಗಿ ನಮ್ಮ ಸ್ಥೂಲ ಶರೀರ, ನಮ್ಮ ಸೂಕ್ಷ್ಮ ಶರೀರಗಳಲ್ಲಿ ಎಲ್ಲ ಇರುವಂತ ನಕಾರಾತ್ಮಕ ಎನರ್ಜಿಗಳೆಲ್ಲವನ್ನು ಕೂಡ ನಾವೇನ್ ಮಾಡ್ಬೇಕು, ಶುದ್ಧೀಕರಣವನ್ನ ನಾವು ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ನಾವು ದೈಹಿಕವಾಗಿ ಆಗಿರ್ಬೋದು, ನಮ್ಮ ನೋವುಗಳಾಗಿರ್ಬೋದು, ನಮ್ಗೆ ನಿದ್ರೆ ಬರಲ್ಲ ಅಂತ ಹೇಳ್ತಾ ಇದ್ರೆ, ಯಾವುದೇ ರೀತಿಯಾದ ಸಮಸ್ಯೆಗಳಿದ್ರೆ ಎಲ್ಲವನ್ನೂ ಕೂಡ ಇದು ಏನ್ ಮಾಡ್ತಾ ಇರುತ್ತೆ, ತೆಗೆದು ಹಾಕ್ತಾ ಬರ್ತಾ ಇರುತ್ತೆ. ನಮ್ಮಲ್ಲಿರುವಂತ ಮಾನಸಿಕವಾಗಿ ಆಗಿರ್ಬೋದು ಅಥವಾ ಭಾವನಾತ್ಮಕವಾಗಿರ್ಬೇಕು, ಆ ಎಲ್ಲ ಅವಿರೋಧಗಳೆಲ್ಲವನ್ನು ಕೂಡ ನಮ್ಗೆ ತೆಗೆದು ಹಾಕ್ತಾ ಬರುತ್ತೆ ಈ ಒಂದು 24 ಪಾಯಿಂಟ್ ಸೀಲಿಂಗ್ ಅಲ್ಲಿ. ಇದು ದಿನನಿತ್ಯ ನಾವು ಮಾಡ್ಕೊಳ್ತಾ ಬರ್ಬೇಕಾಗುತ್ತೆ. ಎಷ್ಟು ದಿನ ಮಾಡ್ಬೇಕು ನಾವು? 21 ದಿನಗಳ ಕಾಲ ನಾವು ಹೀಲಿಂಗ್ ಅನ್ನ ನಾವು ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ಯಾವ ರೀತಿ ನಾವು ಮಾಡ್ಕೊಳ್ಬೇಕು ಅಂತ ಹೇಳಿ ನಾವು ಇವಾಗ ಪ್ರಾಕ್ಟಿಕಲ್ ಆಗಿ ನಾವು ಮಾಡ್ತಾ ಬರೋಣ. ಎಲ್ಲರೂ ಕೂಡ ಆರಾಮವಾಗಿ ಕೂತ್ಕೊಳ್ಳಿ. ನಿಧಾನವಾಗಿ ಈಗ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ನಾನು ನಿಮ್ಗೆ ಒಂದು ಈಗ ಡೆಮೋವನ್ನ ತೋರಿಸ್ಕೊಡ್ತೇನೆ. ಆ ರೀತಿಯಲ್ಲಿ ನೀವೆಲ್ಲರೂ ಕೂಡ ಹೀಲಿಂಗ್ ಅನ್ನ ನೀವು 24 ಪಾಯಿಂಟ್ಸ್ ಹೀಲಿಂಗ್ ಅನ್ನ ನೀವು ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ಕೈಗಳನ್ನ ಚೆನ್ನಾಗಿ ಉಜ್ಜಿ, ಚೋಕುರೆ 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 ಚೋಕುರೆ, ಸೆಹಕಿ 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 ಸೆಹಕಿ, ಚೋಕುರೆ 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 ಚೋಕುರೆ, ಸೆಹಕಿ 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 ಸೆಹಕಿ. ರೇಖಿ ಮಾತೆ, ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ನನ್ನ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ, ನಮ್ಮ ಕೈಗಳಿಗೆ ಶಕ್ತಿ ಪ್ರದಾನ ಮಾಡಿರಿ. ಆ ರೇಖಿ ಮಾತೆಯ ದಿವ್ಯ ಚೈತನ್ಯದ ಪ್ರಕಾಶದ ಶಕ್ತಿಯು ಕೂಡ ನಮ್ಮ ಕೈಗಳಲ್ಲಿ ಹರಿದು ಬರ್ತಾ ಇರುವ ಹಾಗೆ ಆ ದಿವ್ಯ ಚೈತನ್ಯವನ್ನ ಕೈಗಳಿಗೆ ತುಂಬಿರಿ, ನನ್ನ ಕೈಗಳಲ್ಲಿ ತುಂಬಿರಿ, ನನ್ನ ಕೈಗಳಲ್ಲಿ ತುಂಬಿರಿ. ನನ್ನ ಕೈಗಳಲ್ಲಿ ಪ್ರವಹರಿಸಲಿ, ನನ್ನ ಕೈಗಳಲ್ಲಿ ಪ್ರವಹರಿಯಲಿ, ನನ್ನ ಕೈಗಳಲ್ಲಿ ಪ್ರವಹರಿಯಲಿ. ಅಥವಾ ಆ ಒಂದು ದಿವ್ಯ ಚೈತನ್ಯದ ಪ್ರಕಾಶದ ರೇಖಿ ಮಾತೆಯ ಶಕ್ತಿಯು ನನ್ನ ಕೈಗಳಲ್ಲಿ ಹರಿಯಲಿ, ನಮ್ಮ ಕೈಗಳಲ್ಲಿ ಹರಿಯಲಿ, ನಮ್ಮ ಕೈಗಳಲ್ಲಿ ಹರಿಯಲಿ. ಏ ರೇಖಿ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ, ನಮ್ಮೆಲ್ಲರಿಗೂ ಕೂಡ ನಮ್ಮ ಶರೀರದ 24 ಭಾಗಗಳನ್ನು ಉಪಚಾರ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ನಮಗೆ ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ, ಪ್ರದಾನ ಮಾಡಿರಿ. ಧನ್ಯವಾದ, 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 ಧನ್ಯವಾದ. ಆ ರೇಖಿ ಮಾತೆಯ ಚೈತನ್ಯದ ಪ್ರಕಾಶವು ಆ ಮಳೆಯ ರೀತಿ, ಆ ಬೆಳಕಿನ ರೀತಿ ನಮ್ಮ ಮೇಲೆ ಹರಿದು ಬರ್ತಾ ಇದೆ.
ಪ್ರಕಾಶದ ಸುರಿ ಮಳೆಯೂ ಕೂಡ ನಮ್ಮ ಮೇಲೆ ಹಾಗೆ ಹರಿದು ಬರ್ತಾ ಇದೆ. ಬ್ರಹ್ಮಾಂಡದಿಂದಲೂ ಕೂಡ ಹರಿದು ಎಲ್ಲವೂ ನಮ್ಮ ಶಿರಸ್ಸಿನ ಭಾಗವೆಲ್ಲವೂ ಕೂಡ ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ನಮ್ಮ ಭುಜಗಳು, ನಮ್ಮ ಕೈಗಳು, ನಮ್ಮ ಹೃದಯದ ಭಾಗ, ನಮ್ಮ ನಾಭಿಯ ಭಾಗ, ನಾಭಿಯ ಮೇಲ್ಭಾಗ, ಕೆಳಭಾಗಗಳೆಲ್ಲವೂ ಕೂಡ ಆ ಬೆಳಕಿನಿಂದ ತುಂಬಿ ಹೋಗ್ತಾ ಇದೆ. ಬೆಳಕು ನಮ್ಮ ಮೇಲೆ ಹರಿದು ಬರ್ತಾ ಇದೆ. ಆ ಬೆಳಕಿನ ದಿವ್ಯ ಚೈತನ್ಯದ ಕಿರಣಗಳು ನಮ್ಮ ಬೆನ್ನಿನ ಮೂಳೆಯಲ್ಲಿ, ನಮ್ಮ ಬೆನ್ನಿನ ಮೇಲ್ಭಾಗ, ಮಧ್ಯದ ಭಾಗ, ಕೆಳಭಾಗಗಳೆಲ್ಲವೂ ಕೂಡ ಹರಿದು ಬರ್ತಾ ಇದೆ. ಹಾಗೆ ನಮ್ಮ ತೊಡೆಗಳಲ್ಲಿ, ಮಂಡಿಗಳಲ್ಲಿ, ಮೊಣಕಾಲುಗಳಲ್ಲಿ, ಪಾದದಲ್ಲಿ, ಕಾಲು ಬೆರಳುಗಳ ತುದಿಯವರೆಗೂ ಕೂಡ ಪ್ರಕಾಶ ಪ್ರಕಾಶ ಪ್ರಕಾಶವು ಹಾಗೆ ಹರಿದು ಬರ್ತಾ ಇದೆ. ಶರೀರದ ಅಣುವಿನಲ್ಲಿ ಕಣಕಣಗಳೆಲ್ಲವೂ ಕೂಡ ಆ ರೇಖಿ ಮಾತೆಯ ದಿವ್ಯ ಚೈತನ್ಯದ ಶಕ್ತಿ ಹರಿದು ಬರ್ತಾ ಇದೆ. ಒಂದು ವೃತ್ತಾಕಾರದ ಆ ಪರಮಾತ್ಮನ ರೇಖಿ ಮಾತೆಯ ಚೈತನ್ಯದ ಒಳಗಡೆ ನಾವು ಸುರಕ್ಷಿತರಾಗಿದ್ದೇವೆ, ನಾವು ಸುರಕ್ಷಿತರಾಗಿದ್ದೇವೆ, ನಾವು ಸುರಕ್ಷಿತರಾಗಿದ್ದೇವೆ. ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ತಂದು ರೇಖಿ ಮಾತೆಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು, ನವ ದುರ್ಗೆಯರಿಗೆ ಧನ್ಯವಾದಗಳು, ತಂದೆ ತಾಯಿಯರಿಗೆ ಧನ್ಯವಾದಗಳು, ನಿಮಗೆ ನಂಬಿಕೆ ಇರುವಂತಹ ಗುರುಗಳಿಗೆ, ದಿವ್ಯ ಶಕ್ತಿಗಳಿಗೆ ಎಲ್ಲರೂ ಕೂಡ ಉಪಸ್ಥಿತರಾಗಿ ನಮಗೆ ಈ ಒಂದು 24 ಭಾಗದ ನಮ್ಮ ಶರೀರದ ಉಪಚಾರವನ್ನ ಮಾಡ್ಕೊಳ್ಬೇಕಾಗಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ತೇವೆ. ಧನ್ಯವಾದಗಳು, 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 ಧನ್ಯವಾದಗಳು. ಈಗ ನಿಧಾನವಾಗಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಕೈಯನ್ನ ಎಲ್ಲಿ ತಂದಿಡ್ಬೇಕು ಅಂತ ಹೇಳಿದ್ರೆ, ನಾವು ಎಲ್ಲಿ ಫಸ್ಟ್ ನಾವು ಹೇಳಿದ್ವಲ್ಲ 24 ಪಾಯಿಂಟ್ಸ್ ಗಳನ್ನ ನಾವು ಹೇಗೆ ನಾವು ಹೀಲಿಂಗ್ ಮಾಡ್ಕೊಳ್ತಾ ಇದ್ವಲ್ಲ, ಹಾಗೆ ಮೊದಲಿಗೆ ನಾವು ಏನ್ ಮಾಡ್ಬೇಕು, ನಮ್ಮ ಕಣ್ಣಿನ ಮೇಲೆ ತರಬೇಕು. ಆ ರೇಖಿ ಮಾತೆಯ ಚೈತನ್ಯದ ಶಕ್ತಿಯು ಹಾಗೆ ನಮ್ಮ ಸ್ವಲ್ಪ ದೂರದಲ್ಲಿ ಇಟ್ಕೊಳ್ಳಿ, ಅಥವಾ ನೀವು ಅದನ್ನ ಟಚ್ ಮಾಡಾದ್ರೂ ಇಟ್ಕೊಳ್ಬಹುದು, ದೂರದಲ್ಲಾದ್ರೂ ಕೂಡ ನೀವು ಇಟ್ಕೊಳ್ಬಹುದು. ಆ ಚೈತನ್ಯದ ಪ್ರಕಾಶದ ಶಕ್ತಿಯು ಕೂಡ ನಮ್ಮ ಕಣ್ಣಿನ ಭಾಗದಲ್ಲಿ ಹರಿವು ಸ್ಥಾಪನೆಯಾಗುತ್ತಿದೆ, ಸ್ಥಾಪನೆಯಾಗುತ್ತಿದೆ, ಸ್ಥಾಪನೆಯಾಗುತ್ತಿದೆ. ಪ್ರಕಾಶ 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 ಹರಿದು ಬಂದು ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಬ್ರಹ್ಮಾಂಡದಲ್ಲಿ ನಮ್ಮ ಕೈಗಳ ಮುಖಾಂತರ ವಿಲೀನವಾಗಿ ಪ್ರಕಾಶ ಪ್ರಕಾಶ ಪ್ರಕಾಶವಾಗಿ ಹರಿಯುತ್ತಿದೆ. ಹಾಗೆ ನಿಧಾನವಾಗಿ ಒಂದು ಕೈಯನ್ನ ನಮ್ಮ ಕಿವಿ ಹತ್ರ ತಗೊಂಡ್ಬರೋಣ. ಆ ನಂತರ ಒಂದು ಕಿವಿಯನ್ನ ಮೊದಲು ತರಬೇಕು, ಆ ನಂತರ ಮತ್ತೊಂದು ಕಿವಿಯನ್ನ ನೀವು ತರಬೇಕು. ನೀವು ತಂದು ಹೀಗೆ ಇಟ್ಕೊಳ್ಳಿ. ನಿಧಾನವಾಗಿ ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ರೇಖಿ ಮಾತೆಯ ದಿವ್ಯ ಚೈತನ್ಯದ ಪ್ರಕಾಶವು ಸ್ಥಾಪನೆಯಾಗುತ್ತಿದೆ, ಸ್ಥಾಪನೆಯಾಗುತ್ತಿದೆ, ಸ್ಥಾಪನೆಯಾಗುತ್ತಿದೆ. ಆ ಚೈತನ್ಯದಲ್ಲಿ ಸ್ಥಾಪನೆಯಾಗಿ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ಪ್ರಕಾಶ ಪ್ರಕಾಶ ಪ್ರಕಾಶವಾಗಿ ತುಂಬಿ ಬರ್ತಾ ಇದೆ. ಆ ಕಿವಿಯ ಎಲ್ಲ ಭಾಗಗಳಲ್ಲಿ ಸಂಪೂರ್ಣವಾಗಿ ಪ್ರಕಾಶವಾಗಿ ಹರಿದು ತುಂಬುತ್ತಾ ಇದೆ. ಈಗ ನಿಧಾನವಾಗಿ ಒಂದು ಕೈಯನ್ನ ನಮ್ಮ ದವಡೆ ಹತ್ರ ತಗೊಂಡು ಇಟ್ಕೊಳ್ಳಿ. ಆ ನಂತರ ಮತ್ತೊಂದು ಕೈಯನ್ನ ನೀವು ತಂದಿಟ್ಕೊಳ್ಬೇಕು. ಎಲ್ಲ ವಿಡಿಯೋಸ್ಗಳ ಆನ್ ಮಾಡ್ಕೊಳ್ಳಿ, ನೀವು ಮಾಡೋದು ನಮ್ಗೆ ಗೊತ್ತಾಗ್ಬೇಕಲ್ಲ. ಆ ಪರಮಾತ್ಮನ ರೇಖಿ ಮಾತೆಯ ಪ್ರಕಾಶದ ಚೈತನ್ಯದ ಕಿರಣಗಳು ನಿಮ್ಮ ಕೈಗಳಿಂದ ಹರಿದು ಬಂದು ಹಾಗೆ ಅಲ್ಲಿ ಸ್ಥಾಪನೆಯಾಗುತ್ತಿದೆ, ಸ್ಥಾಪನೆಯಾಗುತ್ತಿದೆ, ಸ್ಥಾಪನೆಯಾಗುತ್ತಿದೆ. ಆ ಪ್ರಕಾಶದಲ್ಲಿ ಸ್ಥಾಪನೆಯಾಗಿ ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಶುದ್ಧಿಯಾಗುತ್ತಿದೆ, ಶುದ್ಧಿಯಾಗುತ್ತಿದೆ, ಶುದ್ಧಿಯಾಗುತ್ತಿದೆ. ಪ್ರಕಾಶ ಪ್ರಕಾಶ ಪ್ರಕಾಶದಲ್ಲಿ ಸಂಪೂರ್ಣವಾಗಿ ಸ್ಥಾಪನೆಯಾಗುತ್ತಿದೆ. ಈಗ ನಿಧಾನವಾಗಿ ನಮ್ಮ ಟೆಂಪಲ್ಸ್ ಗಳ ಒಂದು ಕೈಯನ್ನು ಅಲ್ಲಿಗೆ ತಗೊಂಡು ಬರೋಣ, ನಂತರ ಮತ್ತೊಂದು ಕೈ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ರೇಖಿ ಮಾತೆಯ ದಿವ್ಯ ಚೈತನ್ಯದ ಪ್ರಕಾಶದ ಶಕ್ತಿಯು
ಸ್ಥಾಪನೆಯಾಗುತ್ತಿದೆ, ಸ್ಥಾಪನೆಯಾಗುತ್ತಿದೆ, ಸ್ಥಾಪನೆಯಾಗುತ್ತಿದೆ. ಆ ಆ ಒಂದು ಟೆಂಪಲ್ಸ್ ಗಳ ಭಾಗದಲ್ಲಿ ಇರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಶುದ್ಧಿಯನ್ನ ಮಾಡಿ ಪ್ರಕಾಶದಲ್ಲಿ ಸಂಪೂರ್ಣವಾಗಿ ಸ್ಥಾಪನೆಯಾಗುತ್ತಿದೆ. ಈಗ ನಿಧಾನವಾಗಿ ಒಂದು ಕೈಯನ್ನು ನಮ್ಮ ಹಣೆಯ ಭಾಗದಲ್ಲಿ ತಂದು ಮತ್ತೊಂದು ಕೈಯನ್ನು ತಂದು ಈ ಹಣೆಯಲ್ಲಿ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವನ್ನು ಸ್ಥಾಪನೆಯಾಗುತ್ತಿದೆ, ಸ್ಥಾಪನೆಯಾಗುತ್ತಿದೆ, ಸ್ಥಾಪನೆಯಾಗುತ್ತಿದೆ. ನಿಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ದಿವ್ಯ ಚೈತನ್ಯ ಶಕ್ತಿಯನ್ನು ಸ್ಥಾಪನೆಯಾಗಿ ಪ್ರಕಾಶವನ್ನು ಸಂಪೂರ್ಣವಾಗಿ ತುಂಬಿ ಹೋಗ್ತಾ ಇದೆ. ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಶುದ್ಧಿಯಾಗಿ ಕೇವಲ ಪ್ರಕಾಶದಲ್ಲಿ ಸ್ಥಾಪನೆಯಾಗ್ತಾ ಇದೆ. ಈಗ ನಿಧಾನವಾಗಿ ಒಂದು ಕೈಯನ್ನು ನೀವು ತಗೊಂಡು ಬಂದು ನಿಮ್ಮ ತಲೆಯ ಹಿಂಭಾಗದಲ್ಲಿ ಇಟ್ಕೊಳ್ತೀರಾ. ಆ ರೇಖಿ ಮಾತೆಯ ದಿವ್ಯ ಚೈತನ್ಯದ ಪ್ರಕಾಶದ ಶಕ್ತಿಯು, ಉಪಚಾರ ಮಾಡುವಂತ ಶಕ್ತಿಯು ನಿಮ್ಮ ಹಣೆಯ ಹಿಂಭಾಗದಲ್ಲಿ ಬಂದು ನಿಮ್ಮ ತಲೆಯ ಹಿಂಭಾಗದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವನ್ನ ಕೂಡ ತೆಗೆದಾಕಿ ಪ್ರಕಾಶದಲ್ಲಿ ಸ್ಥಾಪನೆಯಾಗ್ತಾ ಇದೆ. ಈಗ ಒಂದು ಕೈಯನ್ನ ಹಾಗೆ ತಂದು ನಿಮ್ಮ ಮುಂದೆ, ನಿಮ್ಮ ಹಣೆಯ ಮುಂದೆ, ಮತ್ತೊಂದು ಕೈ ನಿಮ್ಮ ಹಣೆಯ ಹಿಂಭಾಗ. ರೇಖೆಯ ದಿವ್ಯ ಚೈತನ್ಯ ಶಕ್ತಿಯು, ಆ ಚೈತನ್ಯದ ಪ್ರಕಾಶದ ಕಿರಣಗಳು ಸಂಪೂರ್ಣವಾಗಿ ನಿಮ್ಮ ಶಿರಸ್ಸಿನ ಭಾಗದಲ್ಲಿ ಎಲ್ಲವೂ ಕೂಡ ಸ್ಥಾಪನೆಯಾಗುತ್ತಿದೆ. ಪ್ರಕಾಶದಲ್ಲಿ ತುಂಬಿ ಹರಿಯುತ್ತಿದೆ. ಅಲ್ಲಿರುವಂತ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಶುದ್ಧಿಯಾಗಿ ಪ್ರಕಾಶದಿಂದ ಅಲ್ಲಿ ತುಂಬಿ ಹೋಗ್ತಾ ಇದೆ. ಈಗ ನಿಧಾನವಾಗಿ ಒಂದು ಕೈಯನ್ನು ನಿಮ್ಮ ಗಂಟಲಿನಲ್ಲಿ ತಗೊಂಡು ಬನ್ನಿ. ಇನ್ನೊಂದು ಕೈಯನ್ನ ಈಗ ಒಂದ್ರ ಮೇಲಾದ್ರೂ ಒಂದು ಇಟ್ಕೊಳ್ಬಹುದು, ಹಿಂದೆ ಮುಂದೆ ನಾವು ಇಟ್ಕೊಳ್ಬಹುದು. ನಮ್ಮ ಪ್ರಕಾಶವನ್ನು ಸ್ಥಾಪನೆಯಾಗುತ್ತಿದೆ. ನಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವನ್ನು ಸ್ಥಾಪನೆಯಾಗ್ತಾ ಇದೆ. ಹಾಗೆ ನಿಧಾನವಾಗಿ ಒಂದು ಕೈಯನ್ನು ನಿಮ್ಮ ಹೃದಯದ ಭಾಗದಲ್ಲಿ ತಂದು ಈಗ ಮತ್ತೊಂದು ಕೈಯನ್ನು ನಿಮ್ಮ ಹೃದಯದಲ್ಲಿ ನೀವು ತಂದಿಟ್ಕೊಳ್ತೀರಾ. ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶವನ್ನು ಎಲ್ಲವೂ ಕೂಡ ಸ್ಥಾಪನೆಯಾಗಿ ಪ್ರಕಾಶ ತುಂಬಿ ಹೋಗ್ತಾ ಇದೆ. ಆ ಹೃದಯದ ಭಾಗದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಶುದ್ಧಿಯಾಗಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ. ಆ ಪ್ರಕಾಶದ ಬೆಳಕುವಲ್ಲಿ ಸ್ಥಾಪನೆಯಾಗಿ ಚೈತನ್ಯಮಯವಾಗಿ ತುಂಬಿ ಹೋಗ್ತಾ ಇದೆ. ಅಣುವಿನಲ್ಲಿ ಕಣಗಳೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಚೈತನ್ಯ ಶಕ್ತಿ ತುಂಬಿ ಹೋಗ್ತಾ ಇದೆ. ಈಗ ನಮ್ಮ ಸೋಲಾರ್ ಪ್ಲೆಕ್ಸಸ್ ನಾಭಿಯಿಂದ ಸ್ವಲ್ಪ ಕೆಳಭಾಗದಲ್ಲಿ ಕೈಗಳನ್ನು ತಗೊಂಡು ಬನ್ನಿ. ನಿಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶದ ಶಕ್ತಿಯಲ್ಲಿ ಸ್ಥಾಪನೆಯಾಗ್ತಾ ಇದೆ. ಪ್ರಕಾಶದಿಂದ ಕಂಗೊಳಿಸ್ತಾ ಇದೆ. ಈಗ ನಿಮ್ಮ ಅದೇ ಒಂದು ಕೈಯನ್ನು ನಿಧಾನವಾಗಿ ಮುಂದೆ ತಗೊಳ್ತಾ ನಿಮ್ಮ ರೂಟ್ ಚಕ್ರದಲ್ಲಿ ಅದೇ ಪೆಲ್ವಿಸ್ ಏರಿಯಾದ ಇಟ್ಕೊಳ್ಳಿ, ಅಥವಾ ನಿಮ್ಮ ಜನನಾಂಗದ ಮೇಲೆ ನಿಮ್ಮ ಸ್ವಲ್ಪ ದೂರದಲ್ಲಿ ನಿಮ್ಮ ಕೈಗಳನ್ನು ಇಟ್ಕೊಳ್ಬಹುದು.
ನಿಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ಆ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶವನ್ನು ಸ್ಥಾಪನೆ ಆಗ್ತಾ ಇದೆ. ಪ್ರಕಾಶ 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 ಆ ಶರೀರದ ಎಲ್ಲ ಭಾಗಗಳಲ್ಲಿ ಕೂಡ ಪ್ರಕಾಶವು ಸ್ಥಾಪನೆಯಾಗಿ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನವಾಗ್ತಾ ಇದೆ. ಹಾಗೆ ನಮ್ಮ ಲಂಗ್ಸ್ಗಳಲ್ಲಿ ಲಂಗ್ಸ್ ಸಂಪೂರ್ಣವಾದ ಶ್ವಾಸಕೋಶದಲ್ಲಿ ಆ ಪರಮಾತ್ಮನ ರೇಖಿ ಮಾತೆಯ ಶಕ್ತಿಯಲ್ಲಿ ಸ್ಥಾಪನೆಯಾಗುತ್ತಿದೆ, ಸ್ಥಾಪನೆಯಾಗುತ್ತಿದೆ, ಸ್ಥಾಪನೆಯಾಗುತ್ತಿದೆ. ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಪ್ರಕಾಶ ಪ್ರಕಾಶ, ಬೆಳಕು ಬೆಳಕು ಬೆಳಕು. ಆನಂತರ ನಮ್ಮ ಲಿವರ್ನಲ್ಲಿ ರೇಖಿ ಮಾತೆಯ ಪ್ರಕಾಶದ ದಿವ್ಯ ಚೈತನ್ಯದ ಶಕ್ತಿಯು ಅದ್ಭುತವಾದಂತಹ ಹೀಲಿಂಗ್ ನ ಶಕ್ತಿಯಲ್ಲಿ ಸ್ಥಾಪನೆಯಾಗಿ ಅಲ್ಲಿರುವಂತ ಎಲ್ಲ ಅಡೆತಡೆಗಳೆಲ್ಲವೂ ಕೂಡ ವಿಲೀನವಾಗ್ತಾ ಇದೆ. ಪ್ರಕಾಶವು ಸ್ಥಾಪನೆಯಾಗುತ್ತಿದೆ, ಸ್ಥಾಪನೆಯಾಗುತ್ತಿದೆ, ಸ್ಥಾಪನೆ. ನಮ್ಮ ಸಣ್ಣ ಕರಳು, ನಮ್ಮ ದೊಡ್ಡ ಕರಳುಗಳು, ನಮ್ಮ ಹೊಟ್ಟೆಯ ಭಾಗದಲ್ಲಿರುವಂತ ಎಲ್ಲ ಆ ರೇಖಿ ಮಾತೆಯ ದಿವ್ಯ ಚೈತನ್ಯದ ಹೀಲಿಂಗ್ ಮಾಡುವಂತ ಶಕ್ತಿಯಲ್ಲಿ ಸ್ಥಾಪನೆಯಾಗುತ್ತಿದೆ, ಸ್ಥಾಪನೆಯಾಗುತ್ತಿದೆ, ಸ್ಥಾಪನೆಯಾಗುತ್ತಿದೆ. ಸಂಪೂರ್ಣವಾಗಿ ಉಪಚಾರವಾಗುತ್ತಿದೆ, ಉಪಚಾರವಾಗುತ್ತಿದೆ, ಉಪಚಾರವಾಗುತ್ತಿದೆ. ಈಗ ನಿಮ್ಮ ಕೈಗಳನ್ನ ಭುಜದ ಹತ್ರ ತಗೊಂಡು ಶೋಲ್ಡರ್ ಅಲ್ಲಿ ರೇಖಿ ಮಾತೆಯ ಹೀಲಿಂಗ್ ಮಾಡುವಂತಹ ಅದ್ಭುತವಾದಂತಹ ದಿವ್ಯ ಶಕ್ತಿಯಲ್ಲಿ ಸ್ಥಾಪನೆಯಾಗಿ ಸ್ಥಾಪನೆಯಾಗುತ್ತಿದೆ, ಸ್ಥಾಪನೆಯಾಗುತ್ತಿದೆ, ಸ್ಥಾಪನೆಯಾಗುತ್ತಿದೆ. ಪ್ರಕಾಶ ಪ್ರಕಾಶದ ಕಿರಣಗಳು ಅಲ್ಲಿ ತುಂಬಿ ಉಪಚಾರವಾಗುತ್ತಿದೆ, ಉಪಚಾರವಾಗುತ್ತಿದೆ, ಉಪಚಾರವಾಗುತ್ತಿದೆ. ನಿಮ್ಮ ಬೆನ್ನಿನ ಭಾಗ ಹಿಂದೆ ಇಟ್ಬಿಡಿ. ಒಂದು ಕೈಯನ್ನ ನಿಧಾನವಾಗಿ ಹಿಂದೆ ತಂದು ಮತ್ತೊಂದು ಕೈಯನ್ನ ನಿಮ್ಮ ಹಿಂದೆ ತಗೊಂಡ್ಬನ್ನಿ. ಸಂಪೂರ್ಣವಾಗಿ ಬೆನ್ನಿನ ಹಿಂಭಾಗವೆಲ್ಲವೂ ಕೂಡ ನಿಮ್ಮ ಕೈಗಳಿಂದ ಹರಿದು ಬರ್ತಾ ಇರುವಂತಹ ರೇಖಿ ಮಾತೆಯ ಆ ಚೈತನ್ಯವು ಅಲ್ಲಿ ಸ್ಥಾಪನೆಯಾಗಿ ಸಂಪೂರ್ಣವಾಗಿ ಬೆನ್ನುಗಳೆಲ್ಲವೂ ಬೆನ್ನಿನ ಭಾಗವೆಲ್ಲವೂ ಕೂಡ ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಸಂಪೂರ್ಣವಾಗಿ ಉಪಚಾರವಾಗ್ತಾ ಇದೆ. ಪ್ರಕಾಶದಲ್ಲಿ ಸ್ಥಾಪನೆಯಾಗುತ್ತಿದೆ, 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 ಸ್ಥಾಪನೆಯಾಗುತ್ತಿದೆ. ಒಂದು ಕೈಯನ್ನು ನಿಧಾನವಾಗಿ ಈಗ ನಿಮ್ಮ ಕಿಡ್ನಿ ಹತ್ರ ತಗೊಂಡ್ಬನ್ನಿ. ಹಿಂದೆ ಸ್ವಲ್ಪ ಕೆಳಗಡೆಗೆ ತಗೊಂಡ್ಬನ್ನಿ. ಪ್ರಾಕ್ಟಿಕಲ್ ಆಗಿ ನೀವು ಮಾಡ್ಬೇಕಿದೆ ಎಲ್ಲವನ್ನು ಕೂಡ. ಕಿಡ್ನಿಯಲ್ಲಿ ಇರುವಂತ ಎಲ್ಲ ಆ ಪರಮಾತ್ಮನ ರೇಖಿ ಮಾತೆ ದಿವ್ಯ ಚೈತನ್ಯ ಶಕ್ತಿ ಎಲ್ಲವೂ ಕೂಡ ಅಲ್ಲಿ ಸ್ಥಾಪನೆಯಾಗುತ್ತಿದೆ. ಅದಾದ ನಂತರ ನಿಮ್ಮ ತೊಡೆಯ ಜಾಯಿಂಟ್ಸ್ ಅಂದ್ರೆ ಕಾಲಿನ ಜಾಯಿಂಟ್ಸ್ ಮಾಡುತ್ತಲ್ಲ ಆ ಭಾಗದಲ್ಲಿ ಇಟ್ಬೋದು. ಅದಾದ ನಂತರ ನಿಮ್ಮ ಥೈಸ್ಗಳಲ್ಲಿ ರೇಖಿ ಮಾತೆಯ ಶಕ್ತಿಯು ಥೈಸ್ನ ಭಾಗದಲ್ಲಿ ಎಲ್ಲವೂ ಕೂಡ ಸ್ಥಾಪನೆಯಾಗುತ್ತಿದೆ, ಸ್ಥಾಪನೆಯಾಗುತ್ತಿದೆ, ಸ್ಥಾಪನೆಯಾಗುತ್ತಿದೆ. ಅಲ್ಲಿರುವಂತ ನಕಾರಾತ್ಮಕ ಎನರ್ಜಿಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಶುದ್ಧಿಯಾಗಿ ಪ್ರಕಾಶವನ್ನು ಸ್ಥಾಪನೆಯಾಗುತ್ತದೆ. ಆ ನಂತರ
ನಿಮ್ಮ ಮಂಡಿಯಲ್ಲಿ. ಮಂಡಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ರೇಖಿ ಮಾತೆಯ ದಿವ್ಯ ಚೈತನ್ಯದಿಂದ ತುಂಬಿ ಹೋಗಿ ಹರಿದು ಬಂದು ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ತುಂಬಿಕೊಳ್ತಾ ಇದೆ. ಆ ನಂತರ ಕತ್ತಿಗಳಲ್ಲಿ ಕಾಫ್ ಮಸಲ್ಸ್ ಅಂತ ಹೇಳ್ತೀವಿ ನಾವು. ಆ ಕಾಫ್ ಮಸಲ್ಸ್ ಗಳೆಲ್ಲೂ ಕೂಡ ಆ ರೇಖಿ ದಿವ್ಯ ಚೈತನ್ಯ ಶಕ್ತಿಯಲ್ಲಿ ಹರಿದು ಬರ್ತಾ ಇದೆ. ರೇಖಿ ಶಕ್ತಿಯು ದಿವ್ಯ ಚೈತನ್ಯದಲ್ಲಿ ಸ್ಥಾಪನೆಯಾಗುತ್ತಿದೆ, ಸ್ಥಾಪನೆಯಾಗುತ್ತಿದೆ, ಸ್ಥಾಪನೆಯಾಗುತ್ತಿದೆ. ಆ ನಂತರ ನಿಮ್ಮ ಪಾದದಲ್ಲಿ ಮೊಣಕಾಲುಗಳಲ್ಲಿ ಮೊಣಕಾಲಿನಲ್ಲಿ ಆದ ನಂತರ ಪಾದಗಳನ್ನು ಇಟ್ಕೊಳ್ಳೋಣ. ಮೊಣಕಾಲುಗಳಲ್ಲೆಲ್ಲವೂ ಕೂಡ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶದಲ್ಲಿ ಸ್ಥಾಪನೆಯಾಗುತ್ತೆ. ಹಾಗೆ ನಿಮ್ಮ ಸೋಲು ಪಾದದ ಮೇಲ್ಭಾಗ ಇಟ್ಕೊಳ್ಳಿ ಸ್ವಲ್ಪ ಹೊತ್ತು. ರೇಖಿ ಮಾತೆಯ ದಿವ್ಯ ಚೈತನ್ಯ ಪ್ರಕಾಶದ ಕಿರಣಗಳು ಎಲ್ಲವೂ ಕೂಡ ಹರಿದು ಬಂದು ಸ್ಥಾಪನೆಯಾಗುತ್ತಿದೆ, ಸ್ಥಾಪನೆಯಾಗುತ್ತಿದೆ, ಸ್ಥಾಪನೆಯಾಗುತ್ತಿದೆ. ಆ ನಂತರ ನಿಮ್ಮ ಪಾದದ ಕೆಳಭಾಗದಲ್ಲಿ ರೇಖಿ ಮಾತೆಗೆ ಧನ್ಯವಾದಗಳು. ರೇಖಿ ದಿವ್ಯ ಚೈತನ್ಯ ಶಕ್ತಿ ನಮ್ಮ ಕೈಗಳ ಮುಖಾಂತರ ಹರಿದು ನಮ್ಮ ಎಲ್ಲ 24 ಶರೀರದ ಭಾಗಗಳೆಲ್ಲವನ್ನು ಕೂಡ ಉಪಚಾರವನ್ನ ಮಾಡಿದಂತದ್ದಕ್ಕೆ ಎಲ್ಲ ದಿವ್ಯ ಶಕ್ತಿಗಳಿಗೆ, ಇಲ್ಲಿ ಭಾಗವಹಿಸಿದಂತ ನಿಮ್ಮೆಲ್ಲರಿಗೂ ಕೂಡ, ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ, ನಿಮ್ಮೆಲ್ಲರ ತಂದೆ ತಾಯಿಯರಿಗೆ ಅನಂತ ಅನಂತ ಪ್ರಣಾಮಗಳು, ಧನ್ಯವಾದಗಳು, ಧನ್ಯವಾದಗಳು, ಆನಂತರ ನಮ್ಮ ನಾಭಿಯ ಭಾಗದಲ್ಲಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಕಟ್ ಮಾಡ್ಬೇಕು. ಕನೆಕ್ಷನ್ ಇರುತ್ತಲ್ಲ, ಆ ಕನೆಕ್ಷನ್ ನಾವೇನ್ ಮಾಡ್ಕೊಳ್ಬೇಕು ಅಂದ್ರೆ, ನಿಮಗೆ ನೀವು ಮಾಡ್ಕೊಂಡ್ರೆ ಏನ್ ಕಟ್ ಮಾಡುವಂತ ಅವಶ್ಯಕತೆ ಇಲ್ಲ. ನೀವು ಬೇರೆ ಯಾರಿಗಾದ್ರೂ ನೀವು ನಿಮ್ಮ ಕುಟುಂಬದಲ್ಲಿ ಹೀಲಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ಆಗ ನಾವು ಅದನ್ನ ಕಟ್ ಮಾಡ್ತೀವಿ. ಕಟ್ ಕಟ್ ಕಟ್. ಹರೇ ರಾಮ ಹರೇ ಕೃಷ್ಣ. ಇದು ಈ ದಿನದ ಕ್ಲಾಸ್ ಅಲ್ಲಿ ನೀವು ಕಲ್ತಂತಹ ಪ್ರೋಸೆಸ್ ಇದೆ. ತುಂಬಾ ಜನ ನೀವೆಲ್ಲರೂ ಕೂಡ ಕೆಲವರೆಲ್ಲ ಹೊಸಬ್ರು ಬಂದಿದ್ದೀರಾ. ದಿನದ ಕ್ಲಾಸ್ ಅಲ್ಲಿ ಏನು ನಾವು ಕಲ್ತಿದ್ದು ಅಂತ ಹೇಳಿದ್ರೆ, ಶರೀರದ 24 ಭಾಗಗಳನ್ನ ಯಾವ ರೀತಿಯಲ್ಲಿ ನಾವು ಉಪಚಾರವನ್ನ ಮಾಡ್ಕೊಳ್ಬೇಕು. ಇದು ಕೂಡ ನಮ್ಮ ಎನರ್ಜಿ ಸೆಂಟರ್ಸ್ ಗಳು. ಮೇನ್ ಆಗಿ ಬರುವಂತ ಎನರ್ಜಿ ಸೆಂಟರ್ಸ್ ಗಳು ಯಾವುದು ಅಂತ ಹೇಳಿದ್ರೆ ನಮ್ಮ 7 ಚಕ್ರಗಳು. ಅದನ್ನ ಬಿಟ್ರೆ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ಈ 24 ಶರೀರದ ಭಾಗಗಳು, ಕೇಂದ್ರ ಬಿಂದುಗಳು ನಮ್ಗೆ ಬರುವಂತದ್ದು. ಈಗ ನಾನ್ ನಿಮ್ಗೇನು ಅಂತ ಹೇಳಿದ್ರೆ ಡೆಮೋ ಆಗಿ ನಿಮ್ಗೆ, ಪ್ರಾಕ್ಟಿಕಲ್ ಆಗಿ ನಿಮ್ಗೆ ಮಾಡ್ಕೊಟ್ಟಿದ್ದೀನಿ ಚಿತ್ರಗಳನ್ನ. ನಾನು ಅದು ಯಾವ ರೀತಿ ನಾವು ಕೈಗಳನ್ನ ಇಟ್ಕೊಳ್ಬೇಕು, ಯಾವ ಯಾವ ಭಾಗದಲ್ಲಿ ನಾವು ಅದನ್ನ ಹೀಲಿಂಗ್ ಅನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ನಿಮ್ಗೆ ನಾನು ಗ್ರೂಪ್ ಅಲ್ಲಿ ನಾನು ನಿಮ್ಗೆ ಕಳ್ಸಿಕೊಟ್ಟಿದ್ದೀನಿ. ಅದನ್ನ ಒಮ್ಮೆ ನೀವು ನೋಡ್ಕೊಳ್ಳಿ. ನೋಡ್ಕೊಂಡು ನೀವು ಅಭ್ಯಾಸವನ್ನ ನೀವು ಮಾಡ್ಕೊಳ್ತಾ ಬರ್ಬೇಕು. 21 ದಿನಗಳ ಕಾಲ ನೀವು ಈ ಹೀಲಿಂಗ್ ಅನ್ನ ನೀವು ಮಾಡ್ಕೊಳ್ಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದೊಂದು ಭಾಗಗಳಿಗೆ ಮಿನಿಮಮ್ ಅಂದ್ರೆ ನಾವು 3 ನಿಮಿಷಗಳ ಕಾಲ ನಾವು ಹೀಲಿಂಗ್ ಅನ್ನ ಮಾಡ್ತೀವಿ. ನಿಮ್ಗೆ ಇದನ್ನ ನಾನು 1 ನಿಮಿಷದಲ್ಲಿ ನಿಮಗೆ, ಅದಕ್ಕಿಂತಲೂ ಕಡಿಮೆ ಸಮಯದಲ್ಲಿ ನಿಮ್ಗೆ ಯಾವ ರೀತಿ ಹೀಲಿಂಗ್ ಅನ್ನ ಮಾಡ್ಕೊಳ್ಬೇಕು ಅಂತೇಳಿ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ನಾನು ತೋರಿಸಿದ್ದೀನಿ ನಿಮ್ಗೆ. ಕೆಲವೊಮ್ಮೆ ಸಮಯದ ಅಭಾವ ಇದ್ದಾಗ ನಿಮ್ಗೆ ನೋಡಿ, ಈಗ ಒಂದೊಂದು ಪಾಯಿಂಟ್ಗೆ 3 ನಿಮಿಷ ಅಂತ ಹೇಳಿದ್ರೆ 1.5 ಗಂಟೆ ಟೈಮ್ ತಗೊಂಡ್ಬಿಡುತ್ತೆ. 1.5 ಗಂಟೆ ಟೈಮಲ್ಲಿ ನಾವು ಮಾಡಕ್ ಆಗಲ್ಲ ಅಂತ ಹೇಳಿದಾಗ ಅದನ್ನ 12 ಭಾಗವಾಗಿ ಅಥವಾ 6 ಭಾಗಗಳಾಗಿ ನೀವು ಡಿವೈಡ್ ಮಾಡ್ಕೊಂಡು ನೀವು ಇದನ್ನ ಕಂಪಲ್ಸರಿ ನೀವು ಮಾಡ್ಕೊಳ್ಳೇಬೇಕಾಗುತ್ತೆ. ಒಂದು ಕೋರ್ಸ್ ತರ ಇದನ್ನ
ಸಂಪೂರ್ಣವಾಗಿ ನೀವು ಇದನ್ನ ಮಾಡಿ, ನೀವು ಅದನ್ನ ಎಕ್ಸ್ಪೀರಿಯನ್ಸ್, ನೀವು ಅದರ ಅನುಭವನ ನೀವು ಮಾಡ್ತಾ ಇದ್ದಾಗ, ಈಗ ನೀವು ಪ್ರಾಕ್ಟಿಕಲ್ ಆಗಿ ನೀವು ಮಾಡಿದಾಗ ನಿಮ್ಗೆ ಅನುಭವಗಳಾಗಿರ್ಬೇಕು. ಕೈಗಳಲ್ಲಿ ಒಂಥರ ವೈಬ್ರೇಷನ್, ಜುಮ್ 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 ಅಂತ ಇತ್ತು. ತುಂಬಾ ತುಂಬಾ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇತ್ತು. ನಿಮ್ಗೆ ಅದು ಅನುಭವ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾರೋ ನಿಮ್ ಅನುಭವಗಳನ್ನ ಶೇರ್ ಮಾಡ್ಬೇಕು. ಬಸವರಾಜ್ ಅವರು, ಜ್ಯೋತಿ ಅವರಿಗೆ, ಹರಿರಾಮ ಹರೇ ಕೃಷ್ಣ, ನಿಮ್ಮೆಲ್ಲರಿಗೂ ಕೂಡ ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ನಮ್ಗದು ಅನುಭವಕ್ಕೆ ಬರುತ್ತೆ. ಮೇಡಮ್ ಹೇಳ್ಬೋದಾ? ಹೇಳಿ ಹೇಳಿ ಹೇಳಿ. ಹಾ ಅದೇ ಎಲ್ಲ ಇದು ಇದಕ್ಕೆ ಚಕ್ರಸಿಗೆ ಆಮೇಲೆ ಹಿಡಿಸ್ತಾ ಇದ್ರಲ್ಲ ನೀವು ಹೌದು ಹೌದು. ರೆಕ್ಕಿದು ಹ್ಮ್. ಹಸ್ತಕ್ರಮ ಮಾಡ್ಬೇಕಾದ್ರೆ ಅವಾಗ ನನಗೆ ತುಂಬಾ ಆಕಳಿಕೆ ಬರ್ತಾ ಇತ್ತು. ಹೌದು ಹೌದು, ಕೆಲವರಿಗೆ ಹಾಕಲಿಕ್ಕೆ ಬರುತ್ತೆ, ಅದು ಒಬ್ಬೊಬ್ಬರಿಗೆ ಒಂದೊಂದು. ಏನ್ ತೋರ್ಸುತ್ತೆ ಮೇಡಮ್? ನೀವು ಏನ್ ತೋರ್ಸುತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನೀವು. ಅಲ್ಲೊಂದು ಪ್ರೋಸೆಸ್ ನಡೀತಾ ಇರುತ್ತೆ. ಅದು ಒಳಗಡೆ ಇರುವಂತ ಎನರ್ಜಿ ಎಲ್ಲವನ್ನು ಕೂಡ ಅದು ಶುದ್ಧಿ ಮಾಡ್ತಾ ಇರುತ್ತೆ. ಹೌದ್ರಾ? ಹಾ ಹಾ ಹಾ, ಅದಕ್ಕೆ ಭಯ ಪಟ್ಕೊಳ್ಳುವಂತದ್ದು ಏನು ಇಲ್ಲ. ಅದು ಮಾಡ್ತಾ 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 ನಿಮ್ಗೆ ಕಡಿಮೆ ಆಗ್ತಾ ಬರುತ್ತೆ. ಹೌದ್ರಾ? ಹಾ ಹಾ ನನಗೆ ಸ್ವಲ್ಪ ಬಾಡಿ ಇಚ್ಚಿಂಗ್ ಬರುತ್ತೆ ನೈಟ್ ಆದ ಹಾ, ತಕ್ಷಣನೇ. ಓಕೆ ಓಕೆ. ಹಾ, ಅದಕ್ಕೆ ಏನು ಸೆಲೆಕ್ಷನ್ ಮಾಡ್ಕೊಳ್ಳಿ ನಾನು? ಸೆಲ್ಫ್ ಫೀಲಿಂಗ್ ಮಾಡ್ಕೊಳ್ತಾ ಬನ್ನಿ. ಸೆಲ್ಫ್ ಫೀಲಿಂಗ್ ಒಂದು ಮಾಡ್ಕೊಳ್ತಾ ಬನ್ನಿ. 24 ಪಾಯಿಂಟ್ಸ್ ನ ಹಾ ಹೀಲಿಂಗ್ ಮಾಡ್ಕೊಳ್ತಾ ಬನ್ನಿ. ಮತ್ತೆ ನಾಳೆ ವಾಟರ್ ಟೆಕ್ನಿಕ್ ಹೇಳ್ಕೊಡ್ತೀನಿ. ನೀರನ್ನ ಯಾವ ರೀತಿ ನಾವು ಹಾ ನೀರನ್ನ ಚಾರ್ಜ್ ಮಾಡಿ ಯಾವ ರೀತಿ ನಾವು ಆ ನೀರನ್ನ ನಾವು ಕುಡಿತಾ ಬರ್ಬೇಕು ಅಂತ ಹೇಳಿ, ಹಾ ಹಾ ಅದನ್ನ ಅಭ್ಯಾಸವನ್ನ ನೀವು ಮಾಡ್ಕೊಳ್ತಾ ಬನ್ನಿ. ಆವಾಗ ಹೌದ್ರಾ? ನಿಮ್ಗೆ ಹಾ ಡಿಫ್ರೆನ್ಸ್ ಗೊತ್ತಾಗ್ತಾ ಬರುತ್ತೆ. ಹೌದ್ರಾ? ಹಾ ಹಾ, ಓಕೆ ಮೇಡಮ್. ಅಭ್ಯಾಸ ಧ್ಯಾನ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿತ್ತು. ಅಭ್ಯಾಸ ಮಾಡ್ಕೊಳ್ತಾ ಬನ್ನಿ. ನಿಮ್ಗೆ ಸಮಯ ಯಾವಾಗ ಸಿಗುತ್ತೆ ನೋಡ್ಕೊಂಡು ನೀವು, ಈಗ ನೀವು ರೇಖಿ ಲೆವೆಲ್ 1, 2 ನೀವು ಆ, ಇವು ಹಾ ಇವತ್ತು 7ನೇ ದಿನ ಬಂದಿದ್ದೀವಿ ನಾವು. 7ನೇ ದಿನ ಕ್ಲಾಸ್ ನಡೀತಾ ಇದೆ. ನಾವು ಗ್ರೂಪ್ ಅಲ್ಲಿ ನಿಮ್ಗೆ ರೆಕಾರ್ಡಿಂಗ್ಸ್ ಎಲ್ಲ ಸಿಗುತ್ತೆ. ನಿಮ್ಗೆ ಮತ್ತೊಮ್ಮೆ ನೋಡ್ಕೊಳ್ಳಿ ಅದೆಲ್ಲಾನು ಕೂಡ. ನೋಡ್ಕೊಂಡು ನೀವು ಹಾ ಅಭ್ಯಾಸವನ್ನ ಮಾಡ್ಕೊಳ್ತಾ ಬನ್ನಿ. ಆಗ ನಿಮ್ಮ ಒಳಗಡೆ ಚೈತನ್ಯ ನಿಮಗೆ ಗೊತ್ತಾಗ್ತಾ ಬರುತ್ತೆ. ಹೌದ್ರಾ? ಹಾ ಓಕೆ ಹಾ, ಮೇಡಮ್. ಓಕೆ. ಒಳ್ಳೇದಾಗ್ಲಿ ಥ್ಯಾಂಕ್ ಯು ಒಳ್ಳೇದು. ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಹರಿರಾಮ ಹರಿರಾಮ ಹರಿ ಕೃಷ್ಣ. ಹರೇ ಹರೇ. ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ, ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನನಗೆ ಕಾಲ್ ಮಾಡಿ ನೀವು. ಬೆಳಿಗ್ಗೆ 11